ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ವಿಷ್ಣುವಿನ ದೇವಾಲಯಗಳಲ್ಲಿ ಬೆಳಗಿನಿಂದಲೇ ಕೂಡ ಪೂಜಾ ಕೈಂಕರ್ಯಗಳು ಕೂಡ ಆರಂಭ ಆಗಿರತಕ್ಕಂಥದ್ದು. ಮಂಡ್ಯ ನಗರದ ಹೊಸಳ್ಳಿಯಲ್ಲಿರುವ ವೆಂಕಟೇಶ್ವರ ದೇವಾಲಯದಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಇವತ್ತು ವೈಕುಂಠ ಏಕಾದಶಿ. ಇವತ್ತು ವೆಂಕಟೇಶ್ವರನ ದರ್ಶನ ಮಾಡಿ ಉತ್ತರದ ಬಾಗಿಲಲ್ಲಿ ಪ್ರವೇಶ ಮಾಡಿದರೆ ಮುಕ್ತಿ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಬೆಳಗಿನಿಂದಲೇ ಕೂಡ ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ವೆಂಕಟೇಶ್ವರನ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ವೆಂಕಟೇಶ್ವರನ ಮೂರ್ತಿಗೂ ಕೂಡ ಒಂದು ವಿಶೇಷವಾದಂಥ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ದೀಪದ ಬೆಳಕಿನಲ್ಲಿ ವೆಂಕಟೇಶ್ವರನ ಮೂರ್ತಿ ಕಂಗೊಳಿಸ್ತಾ ಇದೆ. ಮತ್ತೆ ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಮೂರ್ತಿಗೆ ಅಲಂಕಾರವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ದೇವಾಲಯದ ಪ್ರಾಂಗಣವನ್ನು ಕೂಡ ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ನಗರದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂತಹ ಸಹಸ್ರಾರು ಸಂಖ್ಯೆಯ ಭಕ್ತರು ಬೆಳಗಿನ ಜಾವದಿಂದಲೇ ಕೂಡ ಸರತಿ ಸಾಲಿನಲ್ಲಿ ನಿಂತು ವೆಂಕಟೇಶ್ವರ ದರ್ಶನವನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ವೆಂಕಟೇಶ್ವರನ ದರ್ಶನವನ್ನು ಮುಗಿಸಿ ಆನಂತರದಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂತಹ ಏನು ಉತ್ತರದ ಬಾಗಿಲೇನಿದೆ ಆ ಉತ್ತರದ ಬಾಗಿಲಿನ ಮುಖಾಂತರವಾಗಿ ಒಂದು ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಆ ಮುಖಾಂತರವಾಗಿ ಒಂದು ಮುಕ್ತಿ ಸಿಗುತ್ತೆ, ಪಾಪ ಕರ್ಮಗಳು ಕಳೆಯುತ್ತೆ ಅನ್ನುವಂಥ ನಂಬಿಕೆ ಏನಿದೆ ಅದನ್ನು ಭಕ್ತಿಪೂರ್ವಕವಾಗಿ ಇವತ್ತು ಭಕ್ತರು ಕೂಡ ಪಾಲಿಸ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆಗೆ ದೇವಾಲಯದ ಪ್ರಧಾನ ಅರ್ಚಕರು ಮೋಹನ್ ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಅರ್ಚಕರೇ, ಇವತ್ತು ಯಾವ ರೀತಿ ವಿಶೇಷವಾದ ದಿನ? ಇವತ್ತು ವೆಂಕಟೇಶ್ವರನ ದರ್ಶನ ಪಡೆದ್ರೆ ಏನೆಲ್ಲ ಪ್ರಯೋಜನಗಳಿವೆ? ಹರಿ ಓಂ. ಏಕಾದಶಿ ಅಂತಂದರೆ ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಆ 24 ಏಕಾದಶಿಗಳಲ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಉಪವಾಸದಿಂದ ಇರಬೇಕು ಅಂತೇಳಿ ಶಾಸ್ತ್ರ ಇದೆ. ಆದರೆ ಆ ಶಾಸ್ತ್ರದ ಪ್ರಕಾರವಾಗಿ ಯಾವುದೇ ವ್ಯಕ್ತಿಯೂ ಕೂಡ ನಡೆಯೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಆ 24 ಉಪವಾಸವನ್ನು ಮಾಡದೇ ಇರುವಂಥವರು ಈ ವೈಕುಂಠ ಏಕಾದಶಿಯ ದಿವಸ ಒಂದು ದಿವಸ ಉಪವಾಸ ಮಾಡಿದರೆ ಆ 23 ಏಕಾದಶಿಯ ದೋಷಗಳು ಪರಿಹಾರ ಆಗುತ್ತೆ ಅಂತೇಳಿ ಪ್ರತೀತಿ ಇರೋದರಿಂದ 24ನೇ ಏಕಾದಶಿಯಾದಂಥ ಈ ವೈಕುಂಠ ಏಕಾದಶಿಯನ್ನು ಯಾರು ಉಪವಾಸದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ಅವರು ಇಚ್ಛಿಸಿದ ಮನಸೋವಾಂಚಿತ ಫಲ ಸಿದ್ಧಿಯಾಗುತ್ತೆ ಅಂತೇಳಿ ಪ್ರತೀತಿ ಇರೋದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದಿವಸ ಭಗವಂತನ ದರ್ಶನಕ್ಕೆ ಭಾಗವಹಿಸ್ತಾ ಇದ್ದಾರೆ. ಭಗವಂತನ ದರ್ಶನಕ್ಕೆ ಮುಂಜಾನೆ 4:30ರಿಂದನೇ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸ್ತಾ ಇದ್ದಾರೆ. ಭಗವಂತ ಅವರಿಗೆಲ್ಲರಿಗೂ ಕೂಡ ಆಯಸ್ಸು, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮೋಹನ್, ಅರ್ಚಕರು, ಲಕ್ಷ್ಮೀ ವೆಂಕಟೇಶ್ವರ. ಉತ್ತರದ ಬಾಗಿಲನ್ನು ಪ್ರವೇಶ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ನಂಬಿಕೆ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಿದೆ, ಯಾವ ರೀತಿ? ಉತ್ತರ ಬಾಗಿಲಿನಲ್ಲಿ ಪ್ರವೇಶ ಮಾಡಿದರೆ ಮುಕ್ತಿ ಸಿಗುತ್ತೆ ಅಂತಂದು ಪ್ರತೀತಿ. ಯಾಕಪ್ಪ ಅಂತಂದರೆ ವೈಕುಂಠವನ್ನು ದರ್ಶನ ಮಾಡಿದಷ್ಟೇ ಫಲ ಆ ವೈಕುಂಠ ದ್ವಾರದಿಂದ ನಮಗೆ ಸಿಗುತ್ತೆ ಅನ್ನುವಂಥ ಪ್ರತೀತಿ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ಇದು ಒಂದು ವರ್ಷದಲ್ಲಿ ಇದೊಂದು ದಿವಸ ಮಾತ್ರ ಇರೋದರಿಂದ ಆ ಫಲವನ್ನು ಜನಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಅದನ್ನು ಆ ಫಲವನ್ನು ಪಡಿತಾ ಇದ್ದಾರೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ದೇವಾಲಯದ ಅರ್ಚಕರ ಮಾತು. ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಇವತ್ತು ವೆಂಕಟೇಶ್ವರನ ದೇವಾಲಯದಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನಾಲ್ಸ್ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.